ಲಕ್ಷದ್ವೀಪವು ಭಾರತ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದ್ದು, ಇದು ಹವಳದ ದ್ವೀಪಗಳು ಮತ್ತು ರೀಫ್ಗಳನ್ನು ಒಳಗೊಂಡಿರುವ ಒಂದು ಸುಂದರ ದ್ವೀಪ ಸಮೂಹವಾಗಿದೆ. ಹೇಳಿಕೆ 2 ತಪ್ಪು. ಯಾಕಪ್ಪ ಅಂದರೆ ಲಕ್ಷದ್ವೀಪವು ಒಟ್ಟು 36 ದ್ವೀಪಗಳನ್ನು ಒಳಗೊಂಡಿದೆ. ಆದರೆ ಅವುಗಳಲ್ಲಿ 10 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಓಕೆನಾ. ಎಷ್ಟು 10 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಸಭೆ ಇದೆ. ಒಟ್ಟು 36 ದ್ವೀಪಗಳನ್ನು ಒಳಗೊಂಡಿದೆ. ಅದು ಲಕ್ಷದ್ವೀಪ. ನೆಕ್ಸ್ಟ್ ಅದೇ ರೀತಿಯಾಗಿ ಹೇಳಿಕೆ 3 ಇದು ನೋಡೋದಾದರೆ, ನಿವಾಸಿಗಳ ಪ್ರಮುಖ ಉದ್ಯೋಗಗಳೆಂದರೆ ಮೀನುಗಾರಿಕೆ, ತೆಂಗಿನ ಬೇಸಾಯ ಮತ್ತು ತೆಂಗಿನ ನಾರಿನ ಉದ್ಯಮವಾಗಿದೆ. ನೆಕ್ಸ್ಟ್ ಲಕ್ಷದ್ವೀಪದ ತೆಂಗನ್ನು ಅಧಿಕೃತವಾಗಿ ಸಾವಯವ ಉತ್ಪನ್ನ ಆರ್ಗಾನಿಕ್ ಪ್ರಾಡಕ್ಟ್ ಎಂದು ಬ್ರಾಂಡ್ ಮಾಡಲಾಗಿದೆ ಮತ್ತು ಇಡೀ ಲಕ್ಷದ್ವೀಪವನ್ನು ಕೂಡ ಸಂಪೂರ್ಣ ಸಾವಯವ ಕೇಂದ್ರಾಡಳಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ. ಗಿಯಾಸುದ್ದೀನ್ ಬಲ್ಬನ್ 1287ರಲ್ಲಿ ನಿಧನ ಆಗ್ತಾನೆ. ನೆಕ್ಸ್ಟು ಅವರ ಮರಣದ ನಂತರ ಬಲ್ಬನ್ ಏನು ಮಾಡ್ತಾನೆ, ಅವರ ಮೊಮ್ಮಗನಾದ ಕೈಕುಬಾದ್ ದೆಹಲಿಯ ಸುಲ್ತಾನನಾದನು. ರಜಿಯಾ ಸುಲ್ತಾನ್ ಬಲ್ಬನ್ಗಿಂತ ಮುಂಚೆಯೇ 1236ರಿಂದ 1240ರಲ್ಲಿ ದೆಹಲಿಯನ್ನು ಆಳಿದ್ದರು. ಅದೇ ರೀತಿಯಾಗಿ ಬಲ್ಬನ್ ನೆಕ್ಸ್ಟು ಬುಗ್ರಾ ಖಾನ್ ಅಂತ ಬರ್ತಾನೆ. ಬಲ್ಬನ್ ಅವರ ಮಗನಾಗಿದ್ದು ದೆಹಲಿ ಸಿಂಹಾಸನವನ್ನು ನಿರಾಕರಿಸಿ ಬಂಗಾಳದ ಪ್ರಾಂತ್ಯದಲ್ಲಿ ಏನು ಮಾಡ್ತಾನೆ, ಉಳಿಯುತ್ತಾನೆ. ಅದೇ ರೀತಿಯಾಗಿ ಜಲಾಲುದ್ದೀನ್ ಖಿಲ್ಜಿ ಇವರು ಕೈಕುಬಾದ್ ನಂತರ 1290ರಲ್ಲಿ ಖಿಲ್ಜಿ ರಾಜವಂಶವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು. ದೆಹಲಿ ಸುಲ್ತಾನರ ರಾಜವಂಶಗಳು ನೋಡೋದಾದರೆ 1206ರಿಂದ 1290ರವರೆಗೆ ಆಡಳಿತ ಮಾಡ್ತಾರೆ. ಗುಲಾಮಿ ರಾಜವಂಶ 1206ರಿಂದ 1290, ಕುತುಬುದ್ದೀನ್ ಐಬಕ್, ಇಲ್ತುತ್ಮಿಶ್, ರಜಿಯಾ ಸುಲ್ತಾನ್, ಬಲ್ಬನ್ ಇವರು ಆಳ್ವಿಕೆ ಮಾಡಿದರೆ, ಖಿಲ್ಜಿ ಸಂತತಿಯಲ್ಲಿ 1290ರಿಂದ 1320 ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ. ಅದೇ ರೀತಿಯಾಗಿ ತುಘಲಕ್ ರಾಜವಂಶ 1320ರಿಂದ 1414, ಗಿಯಾಸುದ್ದೀನ್ ತುಘಲಕ್, ಮಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್ ಅವರು ಪ್ರಮುಖರು. ಸಯ್ಯದ್ ರಾಜವಂಶ 1414ರಿಂದ 1451, ಕಿಜರ್ ಖಾನ್ ಅವರು. ಲೋಧಿ ರಾಜವಂಶ 1451ರಿಂದ 1526, ಬೌಲು ಲೋಧಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ. ಗಿಯಾಸುದ್ದೀನ್ ಒಂದು ಬಲ್ಬನನ ಪ್ರಮುಖ ಆಡಳಿತಾತ್ಮಕ ನೀತಿಗಳು ನೋಡಿದರೆ, ರಕ್ತ ಮತ್ತು ಕಬ್ಬಿಣ ನೀತಿ. ವೆರಿ ಇಂಪಾರ್ಟೆಂಟ್. ಯಾವುದು? ರಕ್ತ ಮತ್ತು ಕಬ್ಬಿಣ ನೀತಿ. ದಂಗೆಕೋರರು, ರಸ್ತೆಯಲ್ಲಿದ್ದ ದರೋಡೆಕೋರರು ಮತ್ತು ಮಂಗೋಲರ ಆಕ್ರಮಣವನ್ನು ಹತ್ತಿಕ್ಕಲು ಬಲ್ಬನ್ ಅತ್ಯಂತ ಕಠಿಣ ಮತ್ತು ಕ್ರೂರ ಮಿಲಿಟರಿ ನೀತಿಯನ್ನು ಬಳಸಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಚಹಲ್ಗಾನಿ ಪದ್ಧತಿ. ಈತ ಇಲ್ತುತ್ಮಿಶ್ 40 ಪ್ರಭಾವಿ ತುರ್ಕಿ ಉದಾತ್ತರ ಒಕ್ಕೂಟವಾದ ಚಹಲ್ಗಾನಿ ವ್ಯವಸ್ಥೆಯನ್ನು ಬಲ್ಬನ್ನು ಸಂಪೂರ್ಣವಾಗಿ ಏನು ಮಾಡ್ತಾನೆ, ನಾಶ ಮಾಡ್ತಾನೆ. ಅದರ ಜಾರಿ ತಂದವರು ಇಲ್ತುತ್ಮಿಶ್ ಅವರು. ನೆಕ್ಸ್ಟು ಸುಲ್ತಾನನ ದೈವಿಕ ಸಿದ್ಧಾಂತ, ಥಿಯರಿ ಆಫ್ ಕಿಂಗ್ಶಿಪ್ ಅಂತ ಕರಿತೀವಿ. ಬಲ್ಬನ್ನು ತನ್ನನ್ನು ತಾನು ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಅಂತ ಕರಿತಾನೆ. ಇದನ್ನು ಜಿಲ್-ಎ-ಇಲಾಹಿ ಅಂತೇಳಿ ಕರೀತಾರೆ ನೋಡಿ. ಸುಲ್ತಾನ ಸ್ಥಾನವು ಅತ್ಯುನ್ನತವಾದದ್ದು ಎಂದು ಸಾಬೀತುಪಡಿಸಲು ನ್ಯಾಯಾಲಯದಲ್ಲಿ 2 ಪದ್ಧತಿಗಳನ್ನು ಜಾರಿ ತರ್ತಾನೆ. ಮೊದಲನೇದಾಗಿ ಸಿಜ್ದಾ. ಇದು ಸುಲ್ತಾನನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನೆಕ್ಸ್ಟ್ ಫೈಬಸ್ ಅಂತ ಬರುತ್ತೆ, ಸುಲ್ತಾನನ ಪದಗಳನ್ನು ಚುಂಬಿಸಬೇಕು. ನೆಕ್ಸ್ಟು ಸಮರ್ಥ ಗೂಢಚಾರಿ ವ್ಯವಸ್ಥೆ. ಅಧಿಕಾರಿಗಳು ಮತ್ತು ನಾಯಕರ ಚಟುವಟಿಕೆಗಳ ಮೇಲೆ ನಿಗಾ ಇಡಲು ರಾಜ್ಯಾದ್ಯಂತ ಬಾರಿದ್ ಎಂಬಂತಹ ಒಂದು ರಹಸ್ಯ ಗೂಢಚಾರಿಯನ್ನು ನೇಮಕ ಮಾಡ್ತಾನೆ. ನೆಕ್ಸ್ಟ್ ಮಿಲಿಟರಿ ಸುಧಾರಣೆಗಳು ನೋಡೋದಾದರೆ, ಮಂಗೋಲರ ಆಕ್ರಮಣವನ್ನು ತಡೆಯಲು ಮಿಲಿಟರಿ ಇಲಾಖೆಯನ್ನು ದಿವಾನ್-ಇ-ಅರ್ಜ್ ಎಂದು ಹೆಸರು ಕೊಟ್ಟ. ನವರೋಜ್ ಹಬ್ಬದ ಆಚರಣೆ. ತನ್ನ ದರ್ಬಾರಿನ ವೈಭವವನ್ನು ಹೆಚ್ಚಿಸಲು ಪರ್ಷಿಯನ್ ಹೊಸ ವರ್ಷದ ಹಬ್ಬವನ್ನು ನವರೋಜ್ ಆಚರಣೆಯನ್ನು ಭಾರತದಲ್ಲಿ ಪರಿಚಯ ಮಾಡ್ತಾನೆ. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಅಸ್ತ್ರವಾಗಿ ಬಳಸಿದ್ದು 1918ರ ಅಹಮದಾಬಾದ್ ಸತ್ಯಾಗ್ರಹ. ಗಿರಣಿ ಮುಷ್ಕರದಲ್ಲಿ ಗಿರಣಿ ಕಾರ್ಮಿಕರ ವೇತನ ಹೆಚ್ಚಳದ ಬೇಡಿಕೆಯನ್ನು ಬೆಂಬಲಿಸಲು ಅವರು ಈ ಉಪವಾಸ ಕೈಗೊಂಡಿದ್ದರು. ನೆಕ್ಸ್ಟ್ ಅದೇ ರೀತಿಯಾಗಿ 1920ರನ್ನು ಇದನ್ನೆಂದು ಕರಿತೀವಿ, ಅಸಹಕಾರ ಚಳವಳಿ ಅಂತ ಕರಿತೀವಿ. ನೆಕ್ಸ್ಟು ಬಾರ್ಡರ್ ಸತ್ಯಾಗ್ರಹ 1928. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರೈತ ಚಳವಳಿಯಾಗಿರ್ತಕ್ಕಂಥದ್ದು ಹಾಗೂ ಅದರ ನೇತೃತ್ವವನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ವಹಿಸಿರ್ತಾರೆ ನೋಡಿ. ನೆಕ್ಸ್ಟು ರೌಲತ್ ಸತ್ಯಾಗ್ರಹ 1919. ಈ ವಿರುದ್ಧ ರೌಲತ್ ಕಾಯ್ದೆ ವಿರುದ್ಧ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನು ರೌಲತ್ ಸತ್ಯಾಗ್ರಹ ಅಂತೇಳಿ ಕರೀತಕ್ಕಂಥದ್ದು.